ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನು ವ್ಲಾಗಪ್ಪ ಅಂದರೆ, ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂದ್ಕೊಂಡಿದ್ದೀನಿ. ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ನಲ್ಲ, ಆ ವಿಡಿಯೋ ಹಾಕಿದ್ದಿಂದ ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಪರ್ಸ್ನಲಾಗಿ ಕಮೆಂಟ್ ಮಾಡ್ತಾಯಿದ್ರು, ಕೃಷ್ಣ ಜನ್ಮಾಷ್ಟಮಿ ಇತ್ತು ಅಲ್ವಾ, ಅದರದ್ದೇ ಫೋಟೋ ತೆಗೆದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತೇಳ್ಬಿಟ್ಟು ಇದ್ದರು. ಅದಕ್ಕೋಸ್ಕರ ಇವತ್ತು ತೆಗಿಯೋಣ ಅಂತೇಳ್ಬಿಟ್ಟು ತೆಗಿತಾ ಇದ್ದೀನಿ. ನಮ್ಮ ಪಾಪು ಕೂಡ ಮಲ್ಕೊಂಡಿದ್ದಾನೆ. ಅವನನ್ನು ಕೂಡ ಎದ್ದ ಮೇಲೆ ರೆಡಿ ಮಾಡಬೇಕು. ಸ್ನಾನ ಎಲ್ಲ ಮಾಡಿಸ್ಬಿಟ್ಟೆ ಮಲಗಿಸ್ಬಿಟ್ಟಿದ್ದೀನಿ. ಅವನು ಎದ್ದ ತಕ್ಷಣ ಒಂದು ಸ್ವಲ್ಪ ಫೀಡ್ ಮಾಡಿಬಿಟ್ಟು ರೆಡಿ ಮಾಡೋದೆ. ಇವಾಗ ನಮ್ಮ ಕೃತಿಕಾಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಯಶೋದೆ ಥರ ಅವನಿಗೆ ಕೃಷ್ಣನ ಥರ ರೆಡಿ ಮಾಡ್ತಾಯಿದ್ದೀನಿ. ಅವನಿಗೆ ಇವಳಿಗೆ ಯಶೋದ ಥರ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸುಮಾರು ದಿನದಿಂದ ಆಸೆ ಇತ್ತು ಈ ಥರ ರೆಡಿ ಮಾಡಬೇಕು ಅಂತೇಳ್ಬಿಟ್ಟು. ಅದಕ್ಕೋಸ್ಕರನೇ ಇದು ಬಂದುಬಿಟ್ಟು ನನ್ನದೇ ಸೀರೆ ಈ ಥರ ಫೋಲ್ಡ್ ಮಾಡಿಕೊಂಡು ತೊಗೋತಾ ಇದ್ದೀನಿ. ಯಾಕಂದರೆ ಅವ್ರ ಸೈಜ್ಗೆ ಕರೆಕ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಆ ಥರ ತೊಗೋತಾ ಇದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಮಕ್ಕಳೇನಾರಿದ್ದರೆ ಈ ಥರ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಬಾಗಿಲು ಹಾಕಿದ್ದೀನಿ. ಇನ್ನೂ ಮುಂದಕ್ಕೆ ಬಾಗಿಲು ಹಾಕ್ತಾ ಇದ್ದಾಳೆ ಅವಳು, ಯಾರಾದರೂ ಬರೋಂಗಿದ್ದಾರೆ ಅಂತೇಳ್ಬಿಟ್ಟು. ನನ್ನದೇ ಬ್ಲೌಸು ಹಾಕಿದ್ದೆ, ಒಂದಿಷ್ಟು ಸೈಡ್ಗೆ ಪಿನ್ನನ್ನು ಹಾಕಿದ್ದೀನಿ, ಸೀರೆ ಬ್ಲೌಸ್ ಚೆನ್ನಾಗಿ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು. ನೋಡಿ, ಇವಾಗ ನನ್ನ ತಂಗಿ ಕೂಡ ಬಂದಳು ಹೆಲ್ಪ್ಗೆ. ಅವಳನ್ನು ಕೂಡ ಹಿಡ್ಕೊಂಡಿದ್ಲು. ನಾನು ಸೀರೆ ನೆರಿಗೆನ ಮಾಡ್ಕೋತಾ ಇದ್ದೀನಿ. ಅವಳಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೆರಗನ್ನ ಬಿಟ್ಕೊಂಡು ಸೀರೆ ನೆರಿಗೆನ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿ ಈ ಥರ ಸೀರೆ ಉಡಿಸೋದು. ನೋಡಿ, ಫೋಲ್ಡ್ ಮಾಡ್ಕೊಂಬಿಟ್ರೆ ಆಯಿತು, ಬೇಗನೆ ಪಿನ್ ಹಾಕ್ಕೊಂಡು ಹಂಗೇ ಉಡಿಸ್ಬಿಡ್ಬೋದು ಅಂತೇಳ್ಬಿಟ್ಟು ಈ ಥರ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನಾನು. ನಿಮ್ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ದರೆ ಯಾವ ಥರ ಸೀರೆ ಎಲ್ಲ ಉಡಿಸ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಈ ಸೀರೆ ಉಡ್ಸೋಸಲ್ಲಿ ಸಾಕಾಗೋಯ್ತು, ನನಗೆ ಉಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಆದ್ರೂ ಒಂದು ಸಾರಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ನೋಡಿ ಹೇಗೆ ಬರುತ್ತೆ ಲಾಸ್ಟಲ್ಲಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ. ನೋಡಿ, ನೆರಿಗೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ನಲ್ವ, ಅದಕ್ಕೋಸ್ಕರನೇ ಹಾಗೇ ಸಿಗಿಸ್ಬಿಟ್ಟು ಒಂದು ದಾರನ ಕಟ್ಬಿಟ್ಟು ಸಿಗಿಸಿದ್ದೀನಿ. ಇವಾಗ ಸೆರಗನ್ನ ಪಿನ್ನ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಈ ಥರ ಫೋಲ್ಡ್ ಮಾಡಿಬಿಟ್ಟು ಮಾಡ್ಕೋತಾ ಇದ್ದೀನಿ ನಾನು. ಅದನ್ನು ಚೆನ್ನಾಗಿ ಬಂದಿತ್ತು. ನೋಡಿ, ಸೀರೆ ಉಟ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು ಅವಳಿಗಂತೂ ಖುಷಿ ಆಗೋಗ್ಬಿಟ್ಟು ಇವತ್ತು ಸೀರೆ ಉಟ್ಕೋತಾ ಇದ್ದೀನಿ ಅಂತೇಳ್ಬಿಟ್ಟು, ಅದು ಬೇರೆ ದೊಡ್ಡವ್ರ ಸೀರೆ ಉಟ್ಕೋತಾ ಇದ್ದೀನಿ ಅಂತೇಳ್ಬಿಟ್ಟು. ಅವಳಿಗೆ ಆಸೆ ಇತ್ತು, ಆದರೂ ಯಾವಾಗಾದರೂ ಉಡಿಸ್ರಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದರು. ಒಂದು ವೇಲಲ್ಲೋ ಅಥವಾ ಎದರಲ್ಲಾದ್ರೂ ಉಡಿಸ್ತಾ ಇದ್ವಿ. ಈ ಥರ ದೊಡ್ಡ ಸೀರೆಯಲ್ಲಿ ಉಡಿಸ್ತಾ ಇದ್ದೀನಿ ಇವತ್ತು. ಅದಕ್ಕೋಸ್ಕರ ತುಂಬಾ ಖುಷಿಯಾಗಿದ್ದಾಳೆ. ಆದ್ರೂ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ನೋಡಿ, ಈ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಂಡಿತ್ತು. ಇದು ಬಂದುಬಿಟ್ಟು ಸಿಲ್ಕ್ ಸೀರೆ ಅಲ್ವಾ, ಒಂಥರ ಸ್ಮೂತ್ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ಸೀರೆನೇ ನಾನು ಆರಿಸ್ಕೊಂಡಿದ್ದೆ ಅವಳಿಗೆ ಉಡಿಸ್ಬೇಕು ಅಂತೇಳ್ಬಿಟ್ಟು. ನೋಡಿ, ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂತೇಳ್ಬಿಟ್ಟು ನಾನು ಪ್ಲೇಟ್ಸ್ನ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಬಿಟ್ಟಿದ್ದೆ. ಅದಕ್ಕೋಸ್ಕರ ಅದನ್ನು ಸರಿ ಮಾಡ್ಕೊತಾ ಇದ್ದೆ. ಈ ಕಡೆ ನೋಡಿ, ಅವ್ರ ಅಕ್ಕ ಬಂದುಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು. ನಾನು ರೆಡಿ ಮಾಡ್ತಾಯಿದ್ದೀನಿ, ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇವಾಗ ಕಿವಿ ಓಲೆ ಕೂಡ ಹಾಕ್ತಾಯಿದ್ದೀನಿ. ಫಸ್ಟ್ ಇವಳಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು.
ಯಾಕಂದರೆ ನಮ್ಮ ಪಾಪು ರೆಡಿ ಮಾಡಿದ ತಕ್ಷಣ ಯಾಕಂದರೆ ಸುಮ್ಮನೆ ಇರಲ್ವ, ಅದಕ್ಕೋಸ್ಕರನೇ ಮುಂಚೆ ಇವಳಿಗೆ ರೆಡಿ ಮಾಡಿಬಿಟ್ಟು ಆನಂತರ ಪಾಪುಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಇವಳಿಗೆ ರೆಡಿ ಮಾಡಿ ನಿಂದ್ರಿಸಿದ್ದೀನಿ. ಇವಾಗ ಇದು ಬಂದ್ಬಿಟ್ಟು ಡಾಬು, ಇದನ್ನ ಈ ಥರ ಡಾಬ್ನ ಹಾಕಿದ್ದೆ, ಅವಳಿಗೆ ಕಂಫರ್ಟಬಲಾಗಿ ಕೂಡಲಿಲ್ಲ, ಅದು ಒಂದು ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಅದಕ್ಕೋಸ್ಕರನೇ ಅದು ಬಿಚ್ಚಿಬಿಟ್ಟೆ. ನೋಡಿ ಇವಾಗ ನಮ್ಮ ಕೃಷ್ಣ ಕೂಡ ರೆಡಿಯಾದ, ಬೆಣ್ಣೆ ಕೃಷ್ಣ ಅನ್ಬೋದು. ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ. ಇದನ್ನು ನಾನು ಬಂದುಬಿಟ್ಟು ಮನೆಯಲ್ಲೇ ಮಾಡಿದ್ದೀನಿ, ಕಿರೀಟನ ಅಂಗಡಿಯಿಂದ ಏನು ತರೋದು ಅಂತೇಳ್ಬಿಟ್ಟು ನಿನ್ನೆನೇ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಿ ಹೆಂಗನೋ ಅವನಿಗೂ ಕೂಡ ಅದನ್ನು ಕಟ್ಟಿದೆ. ಒಂದು ಆಟ ಸಾಮಾನು ಕೈಯಲ್ಲಿ ಕೊಟ್ಬಿಟ್ರೆ ಆಯಿತು, ಅವನಿಗೆ ಸುಮ್ಮನೆ ಇರ್ತಾನೆ. ಬೇಗನೆ ಎಲ್ಲನೂ ತೆಗೆದಿಡ್ತಾ ಇದ್ದೀನಿ, ಒಂದೆರಡು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅವಳಿಗೆ ಈ ಥರ ಒಂದು ನೆಟ್ ವೇಲ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಅಂತೇಳ್ಬಿಟ್ಟು. ನೋಡಿ ಹಾಕ್ಸ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು. ನೋಡಿ ಇಬ್ಬರು ಕೂಡ ರೆಡಿ ಆದ್ರೆ ಇವಾಗ ಫೈನಲಾಗಿ ಫೋಟೋನ ತೆಗಿತಾ ಇದ್ದೀನಿ ನಾನು. ತುಂಬ ಸಿಂಪಲ್ಲಾಗಿ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಫೋಟೋಶೂಟ್ ಮಾಡಿಸೋರಾದರೆ ದುಡ್ಡು ಕೊಟ್ಟು ಮಾಡಿಸ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಮಾಡೋದ್ರಿಂದ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಕಲ್ತ್ಕೋತಾರೆ. ನೋಡಿ ನಾನು ಕೂತ್ಕೋ ಅಂತೇಳ್ಬಿಟ್ಟು ಕೂಡಿಸ್ತಾ ಇದ್ದೀನಿ. ಸುಮ್ಮನೆ ಜೋರಾಗಿ ಕೂತ್ಕೋ ಅಂತಂದ್ಬಿಟ್ರೆ ಅವರು ಗದರಿಸ್ತಾರೆ ಅಂತಂದೇಳ್ಬಿಟ್ಟು ಫೋಟೋ ತೆಗೆಸ್ಕೊಳೋದು ಮೂಡೆ ಹೋಗ್ಬಿಡುತ್ತೆ ಅವ್ರಿಗೆ. ಅದಕ್ಕೋಸ್ಕರನೇ ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಮಿಂಗಲ್ ಆಗಿಬಿಟ್ಟು ಫೋಟೋಸ್ನ ತೆಗಿಬೇಕು ಅಂತಲೇ ಹೇಳ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದ್ದ ಫೋಟೋಸು. ನಾನು ಫೋಟೋಸು ಹಿಂದ್ಗಡೆ ಹಾಕಿರ್ತೀನಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ ನಮ್ಮ ಬೆಣ್ಣೆ ಕೃಷ್ಣ ರೆಡಿಯಾಗಿದ್ದಾನೆ. ಇದು ಬಂದುಬಿಟ್ಟು ಕಿರೀಟ ನಾನೇ ಕೈಯಾರೆ ಮಾಡಿರೋ ಅಂಥದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಫೋಟೋಕ್ಕೆ ನೋಡ್ಬೋದು ಹಿಂದ್ಗಡೆ ಈ ಥರ ದಾರನ ಕಟ್ಕೊಂಡಿದ್ದೀನಿ. ನೋಡಿ ನಮ್ಮ ಯಶೋದೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಕ್ಯೂಟಾಗಿ ಕೂತ್ಕೊಂಡಿದ್ದಾಳೆ. ಅವನು ಎಷ್ಟೇ ರೇಗಾಡಿದ್ರೂ, ಅವನು ಎಷ್ಟೇ ಹತ್ರೂ ಇವಳು ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ ಫೋಟೋ ಸಲುವಾಗಿ. ಫೋಟೋ ತುಂಬಾ ಚೆನ್ನಾಗಿ ತೆಗೆಸ್ಕೊಂಡ್ಲು ಅಂತಲೇ ಹೇಳ್ಬೋದು. ನೋಡಿ ಒಂದು ವೀಡಿಯೋನೂ ಮಾಡ್ಕೊಂಡಿದ್ದೀನಿ. ನೋಡಿ ಇಬ್ಬರು ಯಾವ ಥರ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಿಕ್ಕ ಮಕ್ಕಳಿರುವಾಗ ಈ ಥರ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ. ನೋಡಿ ಫೋಟೋಸ್ನ ಆ್ಯಡ್ ಮಾಡ್ತೀನಿ ಇದರಲ್ಲಿ. ತುಂಬಾ ಕ್ಯೂಟಾಗಿ ಬಂದಿದೆ ಫೋಟೋಸು. ಯಾವುದೇ ರೀತಿ ಎಡಿಟ್ ಮಾಡಿಲ್ಲ ನಾನು, ಹಾಗೇ ಹಾಕಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು. ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.